ಕರದಿಲ್ಲ. ಇಲ್ಲಿ ಮಾಳಪ್ಪ ಅಂತ ಕರೆದಾರ, ಅಲ್ಲಿ ದೇವ್ರಿಗೆ ಬಪ್ಪಣ್ಣ ಅಂತ ಕರೆದಾರ. ಪಾದಗಟ್ಟೆ ಆಗಲಿ, ದಡ ದೀಪಗಂಬ ಆಗಲಿ, ರುಂಡ ಪಲ್ಲಕ್ಕಿಯಾಗ ಪೂಜೆ ಆಗಲಿ ಅಂತ ಯಾರಿಗೆ ಆಶೀರ್ವಾದ ಮಾಡಿದ? ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ. ಹೌದ್ರಿಪ್ಪ. ಬೆಳಗಾವ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಈ ಉಮರಾಣಿ ಗ್ರಾಮದಲ್ಲಿ ಏನಾಗಿದ್ರಿಪ್ಪ? ಎತ್ತರ ಗುಡ್ಡದ ಮೇಲೆ ಹಿಂಬಾಗಿ ನೆಲೆಸಿರತಕ್ಕಂತ ಹೌದು ಆ ಲಕ್ಷ್ಮೀ ದೇವಿಯ ಒಂದು ಜಾತ್ರಾ ನಿಮಿತ್ತವಾಗಿ ಎರಡ ಡೊಳ್ಳು ಹಾಡಿನ ಕಲಾ ಸಂಘದವರನ್ನ ಕರೆಸಿ ಸುರುವಿನ ಸಂದಿಗೆ ಹೇಳಿನ್ ನಾನು. ಏನ್ ಹೇಳಿಪ್ಪ ಮಾತ? ಈ ಗ್ರಾಮದೊಳಗ ವಿದ್ವಾಂಸರದಾರ, ಕವಿಗಳದಾರ, ತಿಳ್ಕೊಂಡಿರ್ತಕ್ಕಂಥವ್ರು. ಹೌದ್ರಿಪ್ಪ. ಈ ಚಿಕ್ಕೋಡಿ ತಾಲೂಕ ಉಂಬರಾಣಿ ಅನ್ನತಕ್ಕಂತ ಹೆಸರನ್ನ ಮೊಗಲೆತ್ರಕ್ಕ ಮುಟ್ಟಿಸಿರತಕ್ಕಂತ ಕಲಾವಿದರದಾರ್ರಿಪ್ಪ. ಅಲ್ಲಿ ಒಬ್ಬ ಕಾಕಾರ ಅಂದ್ರು, ಹಿಂದಿನ ಕುರಿ ಮುಂದಿನ ಕುರಿಯಾಗ ಯಾವಾಗ ಕೂಡುದು ಅಲ್ರಿ ಬಾಳೋಣ. ಇವ್ರು ಕೇಳೋದು ಮುತ್ತೈದು ಕುರಿ ಯಾವ್ದಾತ್ ಇವ್ರು ಕೇಳಾಕತ್ತಾರ, ಹೌದಿಲ್ರಿ? ಆ ಹಸಿರು ಶಾಲ್ ಹೊತ್ಕೊಂಡು ಕೂತಿರ್ತಕ್ಕಂತ ಕಾಕ ಹಿಂದಿನ ಕುರಿ ಮುಂದಿನ ಕುರಿಯಾಗ ಯಾವಾಗ ಕೂಡುದು, ಹೌದಿಲ್ರಿ? ಕೇಳಾಕತ್ತಾರ್ರಿಪ್ಪ ಹಿರಿ ಮನುಷ್ಯರ. ಹಿಂದಿನ ಕುರಿ ಮುಂದಿನ ಕುರಿಯಾಗ ಯಾವಾಗ ಕೂಡುದು. ಇದಕ್ ನೋಡ್ರಿ, ನಮಗೂ ಹಿರಿಯರು ಹೇಳ್ಕೊಂತ ಬಂದಿರತಕ್ಕಂತ ಮಾತ. ಹೌದು. ಯಾವಾಗ ಯುಗಾದಿಗೆ ಲಾಕ್ ಹಾಕ್ತಾರಲ್ಲ, ಯುಗಾದಿಗೆ ಲಾಕ್ ಹಾಕಂತ ಸಂದರ್ಭದೊಳಗ ಇರ್ಲಿ, ಜನ್ಮ ಮೊದಲು ಹರಕೈತಿ ಗುರುಗಳ, ಇರ್ಲಿ ಅದೇನ ಯಾವಾಗ ಲಾಕ್ ಹಾಕ್ತಾರ ನೋಡು. ಯುಗಾದಿ ಆದ ಇವತ್ತು ನಾವು ಯುಗಾದಿ ಪಾಡ್ಯ ದಿವಸ ಕುರಿಯಾಗ ಲಾಕ್ ಹಾಕ್ತೇವ್ರಿಪ್ಪ. ಯುಗಾದಿ ಪಾಡ್ಯ ಮುಗದ ಮರುದಿವ್ಸ ಮರಿ ಹುಟ್ಟಿತ್ತಪ್ಪ ಅಂತಂದ್ರ ಅದು ಮುಂದಿನ ಯುಗಾದಿ ಮಠ ಉಳಿತದ ಹಂಗೆ. ಹೌದ್ರಿಪ್ಪ. ಇನ್ನ ಯುಗಾದಿ ಪಾಡ್ಯ ದಿವಸ ಹುಟ್ಟಿತ್ತಪ್ಪ ಅಂತಂದ್ರ ಅದನ್ನ ಅವತ್ತಿಂದ ಅವತ್ತ ಲಾಕ್ ಹಾಕ್ತಾರ. ಹೌದ್ರಿಪ್ಪ. ಇದು ಹಿಂದ್ ಹುಟ್ಟಿರ್ತಕ್ಕಂಥದ್ದು, ಅದು ಮುಂದ್ ಹುಟ್ಟಿರ್ತಕ್ಕಂಥದ್ದು ಯಾವಾಗ ಕೂಡಿದು ಅಂತ ಕೇಳಿದ್ರೆ ಯಾವಾಗ ಯುಗಾದಿ ಪಾಡ್ಯಕ್ಕೆ ಲಾಕ್ ಹಾಕ್ತಾರ ಅವಾಗ ಅದು ಬಂದ ಅಲ್ಲಿಗೆ ಕೂಡ್ಯದ ಹಿಂಗ್ ಹಿರಿಯರ್ ಹೇಳ್ಯಾರ. ಹೌದ್ರಿಪ್ಪ. ಇದು ಕರೆಕ್ಟ್ ಅದ ತಪ್ಪದ ನಂಗೆ ಗೊತ್ತಿಲ್ಲ. ಯಪ್ಪ ಹೆಂಗ ಬರ್ಬರೈತಿ? ಚಾ ಕಡೆ ನೋಡಬೇಡಪ್ಪ, ಇಲ್ಲಿ ಬರಬರೈತೀನಿ ಹಂಗ. ಇರ್ಲಿ, ಇದು ನಮಗ್ ಹಿಂಗ ಹಿರಿಯರ್ ಹೇಳಿದ್ ನೋಡ್ರಿ. ಒಂದ್ ಮಾತು ಹೇಳ್ತೀನಿ, ನಮ್ಮ ಜ್ಞಾನಕ ಜ್ಯೋತಿ ಆಗಿರತಕ್ಕಂಥವ್ರು ಸಿದ್ಧಾಟಿಗೆ ಒಳಗ ಕೆಲವೊಂದು ಬೂದಿ ಮುಚ್ಚಿದ ಕೆಂಡತ್ತಾರ. ಚುಚ್ಚಾಕತೈತಿ ಭಗವಂತ. ಇಲ್ಲ, ನಮ್ಮ ನಿಡೋನಿ ಕುಲಕರ್ಣಿ ಅವ್ರಿಗೆ ಟೋಪಿಗೆ ರೊಕ್ಕ ಹಾಕಾಕ ಹೋದ್ಬಿಟ್ಟಿಗೆ ಅವ್ರಿಗೆ ಕೈಗೆ ಹಾಕಾಕೋ ನಿನ್ನತ್ತಾರ ಅವರು. ಹೌದು, ಹೌದಿಲ್ಲ? ಹಂಗ ಎಲ್ಲರೂ ಚುಚ್ಚಾಕ ಹೋಗಿ ಏನಾರ ಮಾಡ್ಯಾರ ತಂದಂಗ ಇಲ್ಲಿ ಆ ಕುರಿ ಒಳಗಿನ್ನ ಮುತ್ತೈದು ಕುರಿ ಯಾವುದು ಅಂತ ಕೇಳ್ಯಾರ. ಕೇಳ್ಯಾರಿಪ್ಪ. ಅದೊಂದ ಮುತ್ತೈದು ಕುರಿ ಯಾವ್ದಂತ ಕೇಳಿದ್ರ ಕೆಲವೊಬ್ರು ಚೊಕ್ಕ ಬಿಳಿ ಕುರಿ ಇರ್ತದ, ಅದಕ್ಕೆ ಮುತ್ತೈದು ಕುರಿ ಅಂತಾರ್ರಿ. ಹೌದಾ? ಹೌದು. ಇನ್ನೊಬ್ರು ಏನತ್ತಾರೋ, ಏನತ್ತಾರಿಪ್ಪ ಮಾತ? ಚುಟುಗುರ ಇರ್ತಾವ ಕುರಿಗೆ, ಮ್ಯಾಗ ಮನಕಾಲ ತೆಳಗ ಚುಟುಗುರ. ಹೌದು. ಅದ್ರ ತೆಳಗ ಮತ್ ಬೇರೆ ದೊಡ್ಡ ಕುರ. ಹೌದ್ರಿಪ್ಪ. ಚುಟುಗುರದಿಂದ ಮನಕಾಲ ತನಕ 4 ಕಾಲು ಬೆಳಕಾಲ್ ಇರಬೇಕು, ಬಾಲ ಹೋಬಾಲ್ ಇರಬೇಕು, ಹಣಿ ಮ್ಯಾಗ ಹಣಚಿಕ್ ಇರಬೇಕು. ಅದು ಮುತ್ತೈದು ಕುರಿ ಅಂತ ಹಿಂಗ ಕರ್ದಾರ. ಹೌದು. ಇನ್ನ ಚೊಕ್ಕ ಬಿಳಿ ಕುರಿಗೆ ಮುತ್ತೈದು ಕುರಿ ಅಂತ ಕರ್ದಾರ. ಹಿಂಗ ಹೇಳ್ಯಾರ. ಕರ್ದಾರ ಅಂದ್ರೆ ಏನು? ಹಿಂಗ ನಮಗ್ ಹೇಳ್ಯಾರ. ಹೇಳಿದಷ್ಟ ನಾವ್ ಹೇಳವ್ರು. ನಾ ಏನ್ ಹೇಳಿ, ಒಬ್ಬರ ಬಿಳಿ ಕುರಿ ಮುತ್ತೈದು ಕುರಿ ಅತ್ತಾರ ಅಲ್ಲ. ಇನ್ನೊಂದ್ ಹೇಳ್ತೇನೆ, ಇದನ್ನ ಬಿಟ್ಟು ನನಗ್ ಗೊತ್ತಿಲ್ಲ. 4 ಕಾಲು ಬೆಳಕಾಲ್ ಇರ್ಬೇಕ, ಪಂಚ ಕಲ್ಯಾಣಿ ಇರ್ಬೇಕ. ಹೇಳಿನ ಚುಟುಗೂರದಿಂದ ಮ್ಯಾಗ, ಮನಕಾಲದಿಂದ ಕೆಳಗ 4 ಕಾಲ ಹಂಗ ಬೆಳಕಾಲ್ ಇರ್ಬೇಕು, ಬಾಲ ಹೋಬಾಲ್ ಇರ್ಬೇಕು, ಹಣಿ ಮ್ಯಾಗ ಹಣಚಿಕ್ ಬಾಲ್ ಇರ್ಬೇಕು. ಆಯ್ತಾಯ್ತು, ನಿಮ್ದ ಓಕೆ.
ಯಾರನ್ನೂ ಕೇಳಂಗಿಲ್ಲ, ನೀವ್ ಹೇಳಿರಿ ಅಂದ್ರೆ ಬಗೆಹರಿತ ಅದಕ್ಕೆ. ನೋಡ್ರಿ, ನಿಮ್ಮದು ಕೊನೆ ನಿರ್ಣಯ. ಕರಿ ಕುರಿ ಮುತ್ತೈದು ಕುರಿ ಆಯ್ತಾಯ್ತು, ಒಪ್ಪು ಮಾತೈತಿ. ಹಾ ಯಾವ್ದ್ರಿ ಜಡ ಎಲ್ಲಾರು ಶಾಂತ ತಿಕ್ಕೊಂಡ್ರಿ. ಈಗ ಆ ಮುದ್ದವ್ರು ಹೊತ್ತಾರಲ್ಲಿ ಹಾ ಅದು ಬರೇ ಚೊಕ್ಕ ಖರೀದಿ ಇತ್ತಂದ್ರೆ ಅದಕ್ಕೆ ಬರೀ ಕಂಬಳಿ ಅಷ್ಟೇ ಆಗ್ತಾರ, ಅದಕ್ಕೆ ಏಡ್ ಯಾಕೆ ಹಾಕಿದಾರ? ಎಲ್ಲಾ ಪ್ರತಿಯೊಂದಕ್ಕೆ ಖರೀದಿ ಅಷ್ಟೇ ಇರಂಗಿಲ್ಲ. ಈಗಪ್ರಿ ಅಣ್ಣ ನಾವು ತಿಳ್ಕೊಬೇಕಾಗ್ಯದ, ಒಂದ್ ಸ್ವಲ್ಪ ನೀವು ಶಾಂತ ತಿಕ್ಕೊಂಡ್ರಿ ಹೇಳ್ತೀನಿ. ಆಯ್ತಾಯ್ತು ಇರ್ಲಿ. ಇನ್ನ ಅವ್ರು ಕೇಳಿದ್ದಕ್ಕ ಇನ್ನು ದಯವಿಟ್ಟು ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು ಮಾತ? ಈ ಗ್ರಾಮದ ಹಿರಿಯರು ಏನ ಬಂದ್ ಕೇಳಿದ್ರು ನನಗ ಗೊತ್ತಿಲ್ಲ ಇನ್ ಮೇಲೆ ಹೊತ್ತ. ಈ ಗ್ರಾಮದವ್ರ ಬೇಕಾದವ್ರು ನೀವು 1000 ಮಂದಿ ಕೂಡಿ 1000 ಮಾತು ಕೇಳಿದ್ರು ನನಗ್ ಗೊತ್ತಿಲ್ಲ. ನಿಮ್ಮ ಮಾತಿಗೆ ನಾ ಏನು ಹೇಳಂಗಿಲ್ಲ. ನಂಬುದನ್ನ ಕೇಳಾಕ ಕರೆಸಿದಾರ, ನಂಬುದಾಗ ಎಷ್ಟು ನಮಗ ಗೊತ್ತೈತಿ ಅಷ್ಟು ಹೇಳವ. ಹೌದ್ರಿಪ್ಪ. ಹೌದಾ? ಹೌದು. ಇನ್ನ ಇರ್ಲಿ, ಇನ್ನೊಂದು ಮಾತ. ಏನ್ರಿಪ್ಪ ಅದು ಮಾತ? ಒಳ್ಳೆ ಒಂದ ಹಾಲ ಮತದೊಳಗ ಬೀರಲಿಂಗೇಶ್ವರ ಒಂದ ಡೊಳ್ಳಿನ ಗಾಯನ ಸಂಘವನ್ನ ಕಟ್ಟಿಕೊಂಡು ನಮ್ಮ ವಿಠ್ಠಲ್ ಗುರುಜಿ ಪೂಜಾರಿ ಅವರು ಕೆಲವೊಂದಿಷ್ಟ ಮ್ಯಾಲಿನೊಳಗ ತಮಗ ನೆಲಕಿದಷ್ಟ ಆ ಸ್ಟೇಜ್ ಮ್ಯಾಗೇನವರು ಸಂಭಾಷಣೆ ಮಾಡಂಗಿಲ್ಲ. ಎಲ್ಲಿಲ್ರಿಪ್ಪ, ಅನಿವಾರ್ಯ ಪರಿಸ್ಥಿತಿಗೆ ಎಲ್ಲರೂ ಮಾತಾಡಿರಬಹುದು ಅಥವಾ ಇಲ್ಲ. ಖರೆ ಹಿಂದ ಕೂತ ಅಪ್ಪ ಹಿಂಗ ಏನಾರ ಕೇಳಿದ್ರಪ್ಪ ಅಂತಂದ್ರ ಇದಕ್ಕೆ ಹಿಂಗ ಇದ ಬುಕ್ಕಿನಾಗ ಅಂತೇಳಿ ಹೇಳುವಂತ ಸಾಮರ್ಥ್ಯ ಆ ಲಕ್ಷ್ಮೀದೇವಿ ಆ ಬೀರಾಣ ದೇವ್ರ ಅವರಿಗೆ ಕೊಟ್ಟಾನ. ಹೌದ್ರಿಪ್ಪ. ನಾವೊಮ್ಮೆ ಕೊಂಡಸ್ಕೋಪಕ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಫೋನ್ ಮಾಡಿದನ, ಗುರುಜಿ ಅವ್ರ ಹಿಂಗೊಂದು ಪ್ರಶ್ನೆ ಬಂದೈತಿ ಅಂದ್ಬಿಟ್ಟಿಗೆ ನಿಂತ್ಗೆ ಇದ ಬುಕ್ ಅದಾಗ ಇಂಥವ್ರದ್ದು ಹಿಂಗಂತ ಹೇಳಿದ್ರು ಅವರು. ಹೌದ್ರಿಪ್ಪ. ಸುಳ್ಳು ಮಾತಾಡಂಗಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರ ನಾ ಹೇಳಿನ ಅವ್ರಿಗೆ. ಏನ್ ಹೇಳ್ರಿಪ್ಪ ಮಾತ? ನನಗ ತಿಳಿದಷ್ಟೊಂದು ಮಾತು ಹೇಳ್ತೀನಿ ಗುರುಜಿ ಅವ್ರ, ಇದು ಒಂದು ಫುಲ್ ಪಾಯಿಂಟ್ ಒಂದು ಬಿಟ್ಟು ನೀವು ಮಾತಾಡ್ರಿ ಅಂತ ನಮ್ದು ಅವ್ರಿಗೆ ಒಂದು ಅಭಿಪ್ರಾಯದಿಂದ ಹೇಳ್ಕೊತ ಬಂದಿಲ್ಲ. ಹೌದ್ರಿಪ್ಪ. ಈಗ ಒಂದು ಪ್ರಶ್ನೆ ಮಾಡ್ಯಾರ ಅವರು. ಮಾಡ್ಯಾರ್ರಿಪ್ಪ ಪ್ರಶ್ನೆ. ಶಿವಸಿದ್ದೇಶ್ವರರ ತಾಯಿ ಶಿವಸಿದ್ದರ ತಾಯಿ ಯಾರು? ಶಿವಸಿದ್ದರ ತಾಯಿ ಯಾರು? ಹಿಂಗೊಂದು ಇದು ಬಹುತೇಕ ನನಗ ಅನಿಸ್ತೈತಿ ಫುಲ್ ಪಾಯಿಂಟ್ ಇದೆಯಿಂದ ಫುಲ್ ಪಾಯಿಂಟ್ ಇರಬೇಕು. ಹೌದ್. ನಾನು ಯಾವಾಗ ಸ್ಟಾರ್ಟಿಂಗ್ ಮೇಳ ಮಾಡೀನಿ ಯಾವಾಗ ಫುಲ್ ಪಾಯಿಂಟ್ ಒಂದು ಹುಚ್ಚಿತ್ತು ನಮಗೂ. ನಾವು ಫುಲ್ ಪಾಯಿಂಟ್ ಹಾಫ್ ಪಾಯಿಂಟ್ ಈಗ ಹಿಂಬಾಲ ಬುಕ್ಕ ಒಯ್ದು ಇದು ಓದೋದು ಎಲ್ಲ ಬಿಟ್ಟಿದೇವ್ರಿ ಗುರುಜಿಯವ್ರ. ನಾ ಕೇಳುವಂತದ ಮತ್ತೆ ಹೇಳುವಂತದ ಹೆಂಗ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಅದು? 1-2 ನಿಮಿಷ ನೀವು ಎಲ್ಲರೂ ಶಾಂತ ತಿಕ್ಕೊಂಡ್ರಿ ಕೇಳ್ರಿ ಒಂದು ಮಾತ ಹೇಳ್ರಲ್ಲ. ನಮ್ಮ ಆಚೆ ಕಡೆ ಆ ಕಬ್ಬೂರ ಸಂಗಿನೊಳಗ ಮಾತಾಡುವಂತ ಮಾಸ್ತರ್ ಆಗಿ ಮಾತಾಡುವಂತ ಮಾಯಣ್ಣ ಮಾತಾಡಿದ. ಏನು ಮಾತಾಡಿದ್ರಿಪ್ಪ ಮಾತ? ಯೋಗಿನಾದ ಅಮೋಘ ಸಿದ್ದೇಶ್ವರ ಕೈಲಾಸದಲ್ಲಿ 7 ಯುಗಾಂತರ ಗುರುವಿನಲ್ಲಿ ದುಡುಕೊಂಡು ಗುರುವಿನಲ್ಲಿ ಸಾನಿ ಬೇರಾಗಿ ಸೌದಿ ಶ್ರೀಗಂಧದ ಕೊಟ್ಟಾಗಿ ನವಿದು ಸ್ಟ್ಯಾಂಡ್ ತೋರು ಸಾನಿ ಬೇರಾಗಿ ಸೌದಿ ಶ್ರೀಗಂಧದ ಕೊಟ್ಟಾಗಿ ನವಿದು ಗುರುವಿನ ಅಪ್ಪಣೆಯನ್ನು ಪಡ್ಕೊಂಡು ಮರತೆ ಮಂಡಲಕ್ಕೆ ಬರಬೇಕಾದ್ರ ಹೋಮದ ಕಮಲಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕೀಲ ಬೆಳಿಕೀಲ ಬಡವಗ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಸಾಲ ಸತ್ತಿಗೆ ಮೇಲ ಕಳಸ ಜೋಡಣೆ ಶಾಣಿ ಮುತ್ತಿನ ಪಲ್ಲಕ್ಕಿ ಅಂದರೆ ಯಾಕ್ರಿ? ಹೌದ್ರಿಪ್ಪ. ಕೈಲಾಸದಿಂದ ಅಂಶದ ಮುತ್ಯ ತಗೊಂಡ್ಬಂದಾನ. ಹೌದಾ? ಹೌದ್ರಿಪ್ಪ. ಅವರ ಇದೇ ಹೇಳ್ಯಾರ್ರಿಪ್ಪ ಮಾತ. ಜೋಡಣೆ ಶಾಣಿ ಮುತ್ತಿನ ಪಲ್ಲಕ್ಕಿ ಅಂಶದ ಮುತ್ಯ ತಗೊಂಡು ಬಂದಾನ. ಹೌದ್. ಇಲ್ಲಿ ಏನು ಕೇಳೋದ? ಏನ್ರಿಪ್ಪ ಅದು? ಅಂಶದ ಮುತ್ಯ ಸರ್ವ ಸಾಹಿತ್ಯಗಳನ್ನ ತಗೊಂಡು ಬಂದಾನ. ಹೋಮದ ಕಂಬಳಿ ನೋಡಾಕ ಐತಿ, ನೇಮದ ಬೆತ್ತ ಐತಿ, ಭಂಡಾರ ಚೀಲ ಐತಿ. ಅದ ಇವೆಲ್ಲ ಸರ್ವ ಸಾಹಿತ್ಯಗಳು ಅದಾವು. ಆ ಮುತ್ತಿನ ಪಲ್ಲಕ್ಕಿ ಏನು ತಂದಾನಲ್ಲ, ನೀವು ಹೇಳಿರಿ ಇದೇ ಮಾತಿನೊಳಗ ಮಾತಾಡಿರಿ. ಆ ಮುತ್ತಿನ ಪಲ್ಲಕ್ಕಿ ಸದ್ಯ ನೋಡಕ್ ಎಲ್ಲಿ ಸಿಗ್ತೈತಿ? ಇವೆಲ್ಲ ತಂದ ನೀವು ಅದಾವ. ಖರೆ ಅದು ನಮಗೆ ಇನ್ನತನ ಸಿಕ್ಕಿಲ್ಲ. ನಾವು ಅರಕೇರಿಗೆ ಹೋಗಿದೀವಿ, ಮಕನಾಪುರಕ್ಕೆ ಹೋಗಿದೀವಿ, ಎಲ್ಲ ತಿರುಗಾಡಿವ್ರಿಪ್ಪ. ಯಾವ ಜಾಗದಾಗ ಐತಿ ಬೇಕಲ್ಲ ಇಂತಾವ ನಾವ್ ಕೇಳಿದ್ವಿ ಅಂದ್ರೆ ಇಂಥ ಜಾಗದಾಗ ಮುತ್ತಿನ ಪಲ್ಲಕ್ಕ ಐತಿ ಅಂತ ಅವ್ರ ಉತ್ತರ ಹೇಳ್ಬೇಕಾಗ್ತೈತ್ರಿಪ್ಪ. ಇದು ಸಿದ್ಧಾಟಿಗೆ ವಿಷಯ. ಅವ್ರು ಹೆಂಗ ಮಾತಾಡ್ಕೊತ ಹೋಗಿರ್ತಾರ ಅದರದೊಳಗ ನಾವು ಮಾತಾಡ್ಕೊತ ಕೇಳ್ಕೊತ ಹೋಗೋದದ. ಹೌದ್ರಿಪ್ಪ. ಹೌದಾ? ಹೌದು. ಇನ್ನೊಂದು ಮಾತು ಹೇಳ್ತಾರ ಅವ್ರು. ಏನ್ರಿಪ್ಪ ಅದ ಮಾತ? ಅಮೋಘ ಸಿದ್ದೇಶ್ವರ 7 ಯುಗಾಂತರ ಗುರುವಿನಲ್ಲಿ ದುಡ್ಕೊಂಡ ಅಂಬ ಋಷಿಯಾದ, ದೈವ ಋಷಿಯಾದ, ಗಣ ಋಷಿಯಾದ, ರೋಮೇಶ ಋಷಿಯಾದ, ಹೌದ್ರಿಪ್ಪ, ಅಡಕೇಶ್ವರ ಋಷಿಯಾದ. ಇನ್ನು ಅಡಕೇಶ್ವರನ ಅವತಾರಕ್ಕೆ ಬಂದಾಗ ಏನಾಯ್ತ್ರಿಪ್ಪ? ಗುರುವಿಗಾಗಿ ಪ್ರತಿದಿನ 1001 ಹೂವು ತಂದು ಇರಿಸ್ತಿದ್ದ. 1001 ಹೂವು ತಂದು
ಸಂದರ್ಭದೊಳಗ ದುರುಡಿ ಒಳಗಿಂದ ಒಂದು ಹೂ ಜಾರಿ ಕೆಳಗೆ ಬೀಳ್ತದ. ಹೌದ್ರಿಪ್ಪ. ಅವಾಗ ಅಡಕೇಶ್ವರ ಅದ್ರ ಮ್ಯಾಗ ಕಾಲಿಡ್ತಾನ. ಹೌದ್. ಕಾಲಿಟ್ಟಾಗ ಗುರುವಿಗೆ ಏರಿಸ್ತಕ್ಕಂತ ಪುಷ್ಪದ ಮ್ಯಾಗ ನನ್ನ ಕರ್ಮದ ಕಾಲು ಹೋಗ್ಯದಂತ ತಿಳ್ಕೊಂಡು ಕಾಲನ್ನ ಕಡ್ಕೊಂಡ. ಕಾಲ ಕಡ್ಕೊಂಡ 1000 ಹೂ ಏರಿಸಿದ. ಏರ್ಸಿದ. ಅವಾಗ ಗುರು ಕೇಳ್ದ, ಏನ್ ಕೇಳಿಪ್ಪ ಮಾತ? ಅಡಕೇಶ್ವರ, ಇವತ್ತು ನನ್ನ ಸೇವಾ ನಿನಗ ಭಾರ ಆಯ್ತನೋ ವಜ್ಜ ಆಯ್ತನೋ ಒಂದು ಹೂ ಕಮ್ಮಿ ಇರಿಸಿದೆ ಅಂತ. ಅವಾಗ ಏನಂತಾರಿಪ್ಪ? ಅವಾಗ ಏನಂದ, ಯಪ್ಪ ದುರುಡಿ ಒಳಗಿಂದ ಹೂ ಕೆಳಗೆ ಬಿದ್ದಿತ್ತು, ಆ ಹೂ ನಿನಗೆ ಏರಿಸಲಿಲ್ಲ ಶಿರಾನ, ಇದು 1001ನೇ ಹೂವ ಅಂತ ತಿಳ್ಕೊಂತ ಶಿರಾ ಕಟ್ ಮಾಡಿ ಗುರುವಿನ ಗದ್ದಿಗೆಗೆ ಅರ್ಪಣೆ ಮಾಡ್ದ. ಹೌದ್ರಿಪ್ಪ. ಅವಾಗ ಗುರು ಆಶೀರ್ವಾದ ಮಾಡ್ದ. ಏನಂತ ಮಾಡಿದ್ರಿಪ್ಪ? ನಿನ್ನ ಪಾದಗಟ್ಟೆ ಆಗಲಿ, ದಡ ದೀಪಗಂಬ ಆಗಲಿ, ರುಂಡ ಪಲ್ಲಕ್ಕಿಯಾಗ ಪೂಜೆ ಆಗಲಿ ಅಂತ ಯಾರಿಗೆ ಆಶೀರ್ವಾದ ಮಾಡ್ದ? ಅಡಕೇಶ್ವರಗ. ಹೌದ್ರಿಪ್ಪ. ಹೌದು ಹೌದು. ಅಲ್ಲಿ ಅಡಕೇಶ್ವರ ಅವತಾರ ಸಮಾಪ್ತಿ ಆಯ್ತು. ಆಯ್ತು. ಮುಂದ ಮೋಕ್ಷದಾಗ ಹುಟ್ಟಿದಾನ. ಹೌದು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇಲ್ಲೊಂದು ಮಾತು ಗುರುಜಿ ಅವ್ರ ನಾ ಕೇಳ್ತೀನ್ರಿ. ಏನ್ರಿಪ್ಪ ಅದು ಮಾತ? ಆ ಅವತಾರ 7ರೆ ತೊಡ್ಲಿ 10ರೆ ತೊಡ್ಲಿ ಅವ ಒಂದೊಂದು ಅವತಾರದಾಗ ಏನೇನ್ ಮಾಡ್ಯಾನ ಆ ಅವತಾರ ಕಟ್ಟ ಸಂಬಂಧಪಟ್ಟದ್ದು ಏನ್ ಹಿಂದಿಂದ ಮುಂದಿನ ಅವತಾರ ತಕ್ಕ ಸಂಬಂಧಪಟ್ಟಿದ್ದೈತಿ. ಈಗ ಈ ಅವತಾರದಾಗ ನಾವ್ ಅದೀವಿ. ಈಗ ಏನ್ ಮಾಡಿದೀವಿ ಈಗ ಅಷ್ಟ ಸಂಬಂಧ ಅಲ್ಲ. ಹೌದಿಲ್ಲ? ಈಗ ಮಾಡಿದ ಈಗ ಅಷ್ಟ ಸಂಬಂಧ ರೀ. ಈಗ ಅಷ್ಟ ಸಂಬಂಧ. ನನ್ನ ಅನಿಸಿಕೆ ಅಡಕೇಶ್ವರನ ಅವತಾರದಾಗ ಅವಾಗ ಮಾತು ಕೊಟ್ಟ ಗುರು, ನಿನ್ನ ಪಾದಗಟ್ಟೆ ಆಗಲಿ, ದಡ ದೀಪಗಂಬ ಆಗಲಿ, ರುಂಡ ಪಲ್ಲಕ್ಕಿಯಾಗ ಪೂಜೆ ಆಗಲಿ ಅಂತ ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿರ್ತಕ್ಕಂಥದ ಅಡಕೇಶ್ವರಂದ ಈಗ ಸದ್ಯ ಗುಡಿ ಅವಲ್ಲಿ ಐತಿ. ಎಲ್ಲಿ ಐತಿ? ಅವಂದ ಪಲ್ಲಕ್ಕಿ ಒಳಗ ರುಂಡ ಪೂಜೆ ಆಗೋದು, ದಡ ದೀಪಗಂಬ ಆದದ್ದು. ಹೌದಾ? ಹೌದ್ರಿಪ್ಪ. ಪಾದಗಟ್ಟೆ ಆದದ್ದು. ಆಶೀರ್ವಾದ ಅಡಕೇಶ್ವರಗೆ ಕೊಟ್ಟ, ಅಮೋಕ್ಷಿದ್ದಿಗೆ ಕೊಟ್ಟಿಲ್ಲ. ಆ ಅವತಾರ ಸಮಾಪ್ತಿ ಆಗಿ ಕರೆಂದು ಮುಂದೆ ಅಮೋಕ್ಷಿದ್ದಾಗಿ ಹುಟ್ಟಿದಾನ. ಅಡಕೇಶ್ವರಿಗೆ ಇದನ್ನೆಲ್ಲ ಕೊಟ್ಟ. ನಂದು ಬಳಕ ಈಗ ಸದ್ಯ ಅದು ನೋಡಾಕ್ ಸಿಗ್ಬೇಕು. ಯಾಕೆ? ಎಲ್ಲಿ ಐತಿ? ಯಾವ ಊರಾಗ ಐತಿ? ಹೌದಾ? ಹೌದು. ಈಗ ಇದರಂತಿನ ನಮ್ಮದು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಏನ್ರಿಪ್ಪ ಅದು ಮಾತ? ಯಾವ ಲಿಂಗ ಬೀರಾಣಿ ದೇವ್ರ ಮಂಟೂರ ಕಣಿಮ್ಯಾಗ ಬಂಟ ಕ್ವಾಣೇಶ್ವರ ಮಕ್ಕೊಂಡಿದ್ದ. ಕ್ವಾಣೇಶ್ವರ ದೈತನ ಮರ್ದನ ಮಾಡಬೇಕಾಗಿತ್ತು. ಹೌದು. ಅವಾಗ ನಾಡನಗರ ಸಂಚಾರ ಮಾಡುತ್ತ ಮುಂಗಿ ಪೈಠನಕ್ಕ ಯಾರು? ಬೀರ ದೇವರ ಅಕ್ಕ ಮಯವ ದೇವರಿಗಳಿ ಬಪ್ಪಣ್ಣ ಹಾದ್ರಿಪ್ಪ. ದೇವರಿಗಳಿ ಬಪ್ಪಣ್ಣ ಕುಡ್ಕೊಂಡು ಹೋದಾಗ ಕೇಶವರಾಜಾಗ ಮಹಾರೋಗ ಹತ್ತಿತ್ತು. ಹೌದ್ರಿಪ್ಪ. ಮಹಾರೋಗ ಹತ್ತಿತ್ತು. ಊರು ಜನ ಎಲ್ಲ ಮಾತಾಡ್ತಿದ್ರು. ಈಗ ಇನ್ನೊಂದು ಕ್ಷಣದಾಗ ರಾಜನ ಪ್ರಾಣ ಹೋಗುವಂತದ್ದು ಪ್ರಸಂಗ ಬಂದದ. ಹೌದ್ರಿಪ್ಪ. ಈ ಊರಿಗೆ ದೊಡ್ಡ ದಣಿ ಇದ್ದ. ಎಲ್ಲರಿಗೂ ತಂದೆ ಸ್ವರೂಪದಾಗಿದ್ದ. ಹೌದ್ರಿಪ್ಪ. ಯಾರ ಏನು ಕೇಳ್ತಾರ ಕೇಳಿದವರಿಗೆ ಇಲ್ಲತ್ತಿದ್ದಿಲ್ಲ ಕೊಟ್ಟು ಕಳಿಸುವಂತದ ಅವನಲ್ಲಿ ಗುಣ ಇತ್ತು. ಅಂತ ಸದ್ಗುಣ ಇತ್ತು. ಅಂತಾದ ಒಂದು ಒಳ್ಳೆ ಸದ್ಗುಣ ಇತ್ತು. ಅಂತಾವ ಈಗ ಸದ್ಯಕ್ಕ ಇನ್ನೊಂದು ತಾಸಿಗೆ ಪ್ರಾಣಿ ಬಿಡಾಕ ಕೂತಾನ. ಹೌದು. ಇದು ಇನ್ನು ಅವ ತೀರ್ಕೊಂಡು ಹೋದಂದ್ರ ನಮ್ಮ ಗತಿ ಹೆಂಗ ಜನ ಮಾತಾಡ್ತಿದ್ರು. ಹೌದ್ರಿಪ್ಪ. ಅವಾಗ ಬೀರಾಣಿ ದೇವ್ರು ಹೋಗಿ ಅವನ ರೋಗನ್ನ ನಿವಾರಣೆ ಮಾಡ್ದ. ಹೌದ್ರಿಪ್ಪ. ಅವಾಗ ಎಷ್ಟೋ ವೈದ್ಯರು ಬಂದ ನನ್ನ ರೋಗ ನಿವಾರಣೆ ಮಾಡಿದರ ರೋಗ ಹೋಗಿಲ್ಲ. ನೀನು ಬಂದ ಭಂಡಾರದಿಂದ ನನ್ನ ರೋಗನ್ನ ಕಡೆಕ ಮಾಡಿದಿ ಅಂದ್ರೆ ನೀನು ಮಹಿಮಾ ಪುರುಷದಿ, ಸಿದ್ಧಿ ಪುರುಷದಿ, ಪವಾಡ ಪುರುಷದಿ. ನಿನಗೆ ಏನು ಬೇಡತಿ ಬೇಡಂದ. ಅವಾಗ ಏನ್ ಹೇಳ್ತಾರಿಪ್ಪ ಬೀರದೇವ್ರ? ಬೀರ ಬೇಡದ ನಿಂದ ರಾಜ್ಯವಾಡೇ ಇರಬಹುದು. ಆನೆ ಅಂಬಾರಿ ಕುದುರೆ ನಿಂದ ಸಾಕಷ್ಟು ಐಶ್ವರ್ಯ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮುತ್ತಮನಿಗೆ ಸಾಕಷ್ಟು ಇರಬಹುದು. ನಿಂದ ನನಗೇನು ಬೇಕಾಗಿಲ್ಲ. ಮತ್ತೇನು ಬೇಕಾಗಿದ್ರಿಪ್ಪ? ನನಗೆ ಬೇಕಾದದ ಮಂಟೂರ ಕಣಿ ಮೇಲೆ ಬಂಟ ಕೋಣೇಶ್ವರ ದೈತ ಮಲ್ಕೊಂಡಾನ. ದೈತನ ಮರ್ದನ ಮಾಡಕ್ಕಾಗಿ ಪಂಚ ಡಂಗಿ ವಾಯು ಗಂಗಾಳ ರೊಮ್ಮಚೂರಿ 3 ಆಯುಧಗಳು ಬೇಕಾಗಿದಾವ. 3 ಆಯುಧಗಳು ಬೇಕಾಗಿದಾವ. 3 ಆಯುಧನ ನೀ ಕೊಡವಿದ್ದಂದ್ರ 3 ಆಯುಧನ್ನ ಮಾಡಿಸಿ ಕೊಡಂದ ಕಾಲಕ್ಕ ಅವಾಗ ಏನಂತಾರ್ರಿಪ್ಪ? ಪಂಚ ಧಾತುಗಳನ್ನ ಕೂಡಿಸಿ ಆ ಕಂಬಾರ ಕಾಳನಾಗ ಕರೆಸಿ 3 ಸೀಮೆ ಕಲ್ಲ ದಬದಾಬಿ ಮ್ಯಾಲ ಐತಾರ ಅಮಾವಾಸ್ಯೆ ದಿವಸ ಅವತ್ತನ್ನ ಕರಗಿಸಿ ಹೊಡಿತಾನ. ಹೌದು. ಅದು ಕೂಡಲಿಲ್ಲ ಸಿಡಿದು ಕಡೆಕಾಗಕತ್ತು. ಹೌದ್ರಿಪ್ಪ. ಯಾಕ್ರಿಪ್ಪ? ಆ ಕಂಬಾರ ಕಾಳನ್ನ ಕುಲಿಮಿಗೆ ನರಬಲಿ ಆಹುತಿ ಬೇಕಾಗಿತ್ತು. ಹೌದ್ರಿಪ್ಪ. ನರಬಲಿ ಅಂದ್ರ ಮನುಷ್ಯನ. ಈಗ ಕುರಿ ಬಲಿ ಅಲ್ಲ. ಆ ಕಂಬಾರ ಕಾಳನ್ನ ಕುಲಿಮಿಗೆ ನರಬಲಿ ಅಂದ್ರ ಮನುಷ್ಯನ ಬಲಿ ಬೇಕಾಗಿತ್ತು. ಅದಕ್ಕೆ ಆಹುತಿ ಕೊಡ್ಬೇಕಾಗಿತ್ತು. ಹೌದ್ರಿಪ್ಪ. ಮನುಷ್ಯನನ್ನ ಆವತ್ತು ಕೊಡಬೇಕಾಗಿತ್ತು. ಕಂಬಾರ ಕಾಳನ್ನ ತಿಳ್ಕೊಂಡ ಇದು ಹಿಂಗಾದ್ರೆ ಕೊಡಂಗಿಲ್ಲ. ತನ್ನ ಹೆಂಡತಿಗೆ ಆ ಕುಲಿಮಿಗೆ ಆವತ್ತು ಕೊಡ್ಬೇಕಂತ ವಿಚಾರ ಮಾಡಿದ. ಅವಾಗ ತಿಳ್ಕೊಂಡ ದೇವರಿಗೆ ಬಪ್ಪನ ಹೇಳ್ತಾನ. ಏನ್ ಹೇಳ್ತಾರಿಪ್ಪ ಮಾತ? ಕಂಬಾರ ಕಾಳನ್ನ ಹೆಂಡತಿ
ಬಂದು ಕುಲಿಮಿಗೆ ಆವತ್ತಿ ಆದ್ರೆ ಕುಲಕ್ಕೆ ಕುಂದು ಬಂದಿತ್ತು, ಭಂಡಾರಕ್ಕೆ ಬಟ್ಟು ಬಂದಿತ್ತು, ಚತ್ತರ ಜಾಡಿಗೆ ಭತ್ತ ಬಂದಿತ್ತು. ಇದು ಹಿಂಗಾಗಬಾರ್ದು. ಮತ್ತೆ ಹಂಗಾಗ್ಬೇಕ್ರಿಪ್ಪ. ಇಲ್ಲಿ ನನ್ನ ಅವತಾರ ಸಮಾಪ್ತಿ ಮಾಡಬೇಕು. ಮುಂದೆ ಹೋಗಿ ನಾನು ಗುರುವಿನನ್ನ ಕೂಡ್ಬೇಕಂತ ತಿಳ್ಕೊಂಡು ದೇವರ ಗೆಳೆಯ ಬಪ್ಪಣ್ಣ ಬಂದಕರಿಂದ ಕಂಬಾರ ಕಾಳನ್ನ ಕುಲಿಮಿ ಒಳಗೆ ಆವತ್ತಿ ಆದ. ಹೌದ್ರಿಪ್ಪ, ಹೌದು. ಇಲ್ಲಿ ದೇವರ ಗೆಳೆಯ ಬಪ್ಪಣ್ಣ ಅನ್ನತಕ್ಕಂಥದ್ದು ಹೆಸರ ಹೋಯ್ತು. ಮುಂದ ಅವನೇ ಬಾರಾಮತಿ ಗೌಡರ ಹೊಟ್ಟಿದಿಂದ ತಂದೆ ತುಕ್ಕಪ್ಪ ರಾಯ, ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಿಸಿ ಮಾಳಪ್ಪಾಗಿ ಹುಟ್ಟಿ ಬಂದ. ಹುಟ್ಟಿ ಬಂದ ಅವ ಮಾಳಪ್ಪಾಗಿ ಹುಟ್ಟಿ ಬಂದ. ಹೌದ್ರಿಪ್ಪ. ಅವಾಗ ದೇವ್ರಿಗಳಿ ಬಪ್ಪಣ್ಣ ಅಂತ ಕರೆದಿಲ್ಲ. ಇಲ್ಲಿ ಮಾಳಪ್ಪ ಅಂತ ಕರೆದಾರ, ಅಲ್ಲಿ ದೇವ್ರಿಗಳಿ ಬಪ್ಪಣ್ಣ ಅಂತ ಕರೆದಾರ. ಇಲ್ಲಿ ಮುಂದೆ ಇವಾಗ ಅಮೋಕ್ಷ ಅಂತ ಕರೆದಾರ, ಅಲ್ಲಿ ಅಡಕೇಶ್ವರ ಅಂತ ಕರೆದಾರ. ಹಂಗ ಅಡಕೇಶ್ವರಗ ಆಶೀರ್ವಾದ ಗುರು ಮಾಡ್ಯಾನಂದ್ರ ಅವಾಗ ಪಲ್ಲಕ್ಕಿಯಾಗ ಮೂರ್ತಿ ಪೂಜೆ ಆಗಬೇಕು. ಪಲ್ಲಕ್ಕಿ ಆಗಬೇಕು. ಪಾದಗಟ್ಟೆ ಆಗಬೇಕು. ದಡ ದೀಪಗಂಬ ಆಗ್ಬೇಕಂತೇಳಿ ಅಡಕೇಶ್ವರಗ ಆಶೀರ್ವಾದ ಗುರು ಮಾಡ್ಯಾನಂದ್ರ ಆ ಅಡಕೇಶ್ವರಂತ ನೋಡಾಕಿ ಎಲ್ಲಿ ಸಿಗುತ್ತದ ಹಿಂಗೊಂದು ಮಾತೈತಿ. ಹೌದ್ರಿಪ್ಪ. ಅದಕ್ಕೆ ಯಾಕ ಇದು ನೀವು ಮಾತಾಡ್ಕೋತ ಬರುವಂತ ಸನ್ನಿವೇಶದೊಳಗ ಸಂದರ್ಭದೊಳಗ ಹಿಂತಲ್ಲಿ ನಾನು ಕೇಳುದ. ಹೌದ್ರಿಪ್ಪ. ಹೌದಲ್ಲ? ಹೌದು. ಇನ್ನ ಆ ಕರಣಿ ಮಲಕಾರ ಸಿದ್ದೇಶ್ವರ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಅವತಾರ ಅವಧುಗ ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ್ಯ ಗೌಡ ಸೋಮನ ಮುತ್ಯ ಕಡೆಹುಟ್ಟಿ ಕಣ್ಣ ಮುತ್ಯ. ಹೌದ್ರಿಪ್ಪ. ಹೌದಾ? ಹೌದು. ಇನ್ನ ಮಾಯದ ಮಗ ಮಾದಣ್ಣ, ತೇರವಾಡದ ಮಂಗರಾಯ, ಕರಣಿ ಮಲಕಾರ ಸಿದ್ಧ. ಇದು 3 ಮಂದಿ ಪುಣ್ಯದ ಮಕ್ಕಳು. ಈ 4 ಮಂದಿ ಕಡೆ ಹೋಗೋದು ಬ್ಯಾಡಿನ. ಇನ್ನು 3 ಮಂದಿ ಕಡೆ ಅಷ್ಟೇ ಇರ್ಲಿ. ಇನ್ನ ಈ 3 ಮಂದಿ ಕಡೆ ಅಷ್ಟೇ ಇರ್ಲಿ. ಇಲ್ಲಿ ಈ ಮಾಯಣ್ಣ ದೋತ್ರದಾಗ ಗಾಳೆರೆ ಹೋಗ್ಲಿ, ಬೇಕಾರ ಹವಾರೆ ಹೋಗ್ಲಿ, ಏನಾರೇ ಆಗಲಿ, ಆಗ್ಲಿ, ನಾನು ನಿನಗೆ ಯಾಕೆ ಒತ್ತಿ ಹೇಳ್ತೀನಿಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಜ್ಞಾನಿಗಳ ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತ? ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲದ ರೊಚ್ಚಿನಂತೆ ಸರ್ವಜ್ಞ ಅಂತ ಹೇಳಿ. ಇದ ಮಾತು ಯಾಕೆ ಹೇಳ್ರಿಪ್ಪ? ಇವತ್ತಿನ ದಿವಸ ನಾವು ಎಂತವ್ರ ಸಂಘ ಮಾಡ್ತೀವಿ, ಎಂತವ್ರ ಗೆಳಿತನ ಮಾಡ್ತೀವಿ, ಎಂತವ್ರ ಜೊತೆ ಏನೇನು ಮಾತಾಡಬೇಕಾಗ್ಯದ. ಇವತ್ತು ದುಷ್ಟರ ಸಂಘ ಮಾಡಿದ್ರೆ ಏನಾಗ್ತದ? ಒಳ್ಳೆಯವರ ಸಂಘ ಮಾಡಿದ್ರೆ ಏನಾಗ್ತದ? ಅಂತ ಒಂದ ಗುರುವಿನ ಸಂಘ, ಗುರು ಹಿರಿಯರ ಸಂಘ ಮಾಡಿದ್ರೆ ಏನಾಗ್ತದ ತಮ್ಮೆಲ್ಲರಿಗೂ ಗೊತ್ತಾಗ್ತದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಇವತ್ತಿನ ದಿವಸ ಒತ್ತಿ ಯಾಕೆ ಹೇಳ್ತೀನಿ ನಾನು? ಯಾಕ್ರಿಪ್ಪ ಅದು? ಈ ಮಾನವ ಜನ್ಮ 84 ಲಕ್ಷ ಯೋನಿ ತಿರುಗಿ ಕೊನೆ ಮಾನವ ಜನ್ಮಕ್ಕೆ ಬಂದೇವು. ಹೌದಾ? ಹೌದು. ಇದು ಕಡೆದಾಗಿರತಕ್ಕಂತ ಕಲಿಯುಗ ಅದ. ಇಲ್ಲಿ ಕಲಿಯುವುದು ಬಾಳ ಐತಿ. ಈ ಕಲಿಯುಗದೊಳಗ ಕಲಿಯುವಂತದ ಬಾಳ ಐತಿ. ನಾವು ಎಷ್ಟೋ ವಯಸ್ಸು ಹೋದ್ರೂ ಕಲಿಬೇಕಾಗ್ಯದ. ಶಿವಸ್ಥಾನದೊಳಗ ಸಿದ್ಧಾಟಿಗೆ ಒಳಗ ಎಷ್ಟು ಕಲಿತೀನಂದ್ರೂ ಕಮ್ಮ ಐತಿ. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಪ್ಪ ನಿನಗ ತಂದೆ ಆಗಿರತಕ್ಕಂಥವ್ರು ವಿದ್ಯಾಭ್ಯಾಸ ಸಾಕಷ್ಟು ಕೊಟ್ಟಾರ ಅಂತ ನಿನಗೆ ಹೇಳ್ತಿದ್ದೀನಿ ನಾನು. ಹೌದ್ರಿಪ್ಪ. ನಮ್ಮ ಸಂಗಾಟ ಕಾರ್ಯಕ್ರಮಕ್ಕೆ ಕೂಡಿದಾಗ ಹೇಳ್ತಿದ್ದೀನಿ, ಮೇಲತ್ತ ಮಾತು ಹೇಳದ್ ಬಿಡ್ತೀನಿ, ನಾನು ಹೇಳಂಗಿಲ್ಲ. ಯಾಕ? ಹೌದು. ಮನುಷ್ಯನಲ್ಲಿ ಅಹಂಭಾವ ಬತ್ತಪ್ಪ ಅಂತಂದ್ರೆ ಅದ ಯಾರು ಏನ್ ಮಾಡಕ್ಕಾಗಲ್ರಿಪ್ಪ. ಏನ್ ಹೇಳಿ ತಿಳ್ಕೊ ಶಕ್ತಿ ಇರಂಗಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರ, ವೇದ ಹೇಳವ ಬುದ್ಧಿಗೆ ಹೇಳಿದ, ನಕ್ ಹೇಳವ ಕೆಟ್ಟಕ್ ಹೇಳಿದ ಅಂತ ಹಿಂಗ ಗಾದಿ ಮಾತೈತಿ. ಹೌದ್ರಿಪ್ಪ. ಅದಕ್ಕೆ ನಿನ್ನ ಮ್ಯಾಗ ನಾನು ಒಳ್ಳೆಯವ ಆಗ್ಲಿ, ಇದ್ರೊಳಗ ಸಿದ್ಧಾಟಿಗೆ ಒಳಗ ತಿಳ್ಕೊಂಡು ಬೆಳಿಲಿ ಅನ್ನತಕ್ಕಂತ ಉದ್ದೇಶ ಇಟ್ಕೊಂಡು ಹೇಳಿನಿ ವಿನ ಕೆಡಿಸ್ಬೇಕನ್ನಂತ ಉದ್ದೇಶದಿಂದ ಹೇಳಿಲ್ಲ. ಹೌದ್ರಿಪ್ಪ. ಆದ್ರ ಅಪ್ಪ ನಾ ಏನನ್ನೇ, ಇನ್ನೂ ಹಿರಿಯಾರು ಬರ್ಲಾಕ ತಡಾಗಲಾಕತ್ತಿ, ಅದ ಬಂದ್ ಮಾಡ್ಕೊಂಡು ಕುಂಡ್ರಿ ಬೇಡಪ್ಪ, ಚಾಲೋ ಕ್ಯಾಲಿರಿ ಹಾಡಕ್ ಹಚ್ಚನಿ. ಹೌದು. ಅವ ಏನಂದ್ರಿಪ್ಪ ಮಾತ? ದೋತ್ರದ ಗಾಳಿ ಹೊಕ್ಕಿತ್ತಂದ. ಇರ್ಲಿಪ್ಪ. ಯಾಕಂತ ಕೇಳಿದ್ರ, ನೀನು ಅಕ್ಷರ ಕಲಿತಿರತಕ್ಕಂಥವ, ಅಕ್ಷರ ಉಳ್ಳಂತವ ಅದಿ. ನಾನು ನಿರಕ್ಷರ ಮನುಷ್ಯ. ಹೌದ್ರಿಪ್ಪ. ಇವತ್ತು ಒಂದು ನನಗೆ ನೆಟ್ಟಗ್ ಬರ್ತದ ಅಥವಾ ಬರಂಗಿಲ್ಲ. ಹೌದಾ? ಅದಕ್ಕೆ ಯಾಕಂತ ಕೇಳಿದ್ರ, ಸಣ್ಣವನ ಮ್ಯಾಗ ಯಾಕ ಮಾಯ ಮಮಕಾರ ಪ್ರೀತಿ ಇರ್ತದಪ್ಪ. ನಿನಗ ತಂದೆ ತಾಯಿಗಳ ಪಾಲನೆ ಪೋಷಣೆ ಮಾಡಿ ನಿನಗೆಲ್ಲ ಹಂಗ ಕೊಟ್ಟಾರ ಅಂತ ಹೇಳಿ ಮಾತಾಡ್ತಿದ್ನ.
ನಾ ಮಾತಾಡುವಂತ ಮಾತು ನಿನಗೆ ಬಿರುಸ ಆಗ್ತಿತ್ತಂದ್ರ ನಾ ಯಾಕೆ ಮಾತಾಡಕ್ ಹೋಗಿಲ್ಲ, ನಂದೇನ್ ಕೊಳಂಸಿಲ್ಲ, ನಮಗೇನು ಕೊಂಬಿಸಿಲ್ಲ. ಗರಜಿಲ್ಲ. ಅದಕ್ಕೆ 3 ಮಂದಿ ಪುಣ್ಯದ ಮಕ್ಕಳು. ಹೌದು, ಹೌದ್ರಿಪ್ಪ. ಈ 3ನೇ ಮಗ ಕರ್ಣಿ ಮಲಕಾರ ಸಿದ್ದೇಶ್ವರ ಹೌದ್. ಇದೇ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಕೆಮ್ಮನಕೋಲ ಗ್ರಾಮದೊಳಗ ತಂದೆ ಗುರು ಸಿದ್ಧ, ತಾಯಿ ಯಾರು ಗುರುಬಾಯಿ ಉದರದಿಂದ. ಹೌದ್ರಿಪ್ಪ. ಗುರುಸಿದ್ಧ ಗೌಡ ಗುರುಬಾಯಿ ಉದರದಿಂದ ಕರ್ಣಿ ಮಲಕಾರ ಸಿದ್ದೇಶ್ವರ ಹುಟ್ಟಿ ಬಂದ. ಇವ 3ನೇದ ಪುಣ್ಯದ ಮಗ. ಹೌದಾ? ಹೌದ್ರಿಪ್ಪ. ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಕೆಮ್ಮನಕೋಲ ಗ್ರಾಮದ ಗುರುಸಿದ್ಧ ಗೌಡ ಗುರುಬಾಯಿ ಉದರದಾಗ ಮಲಕಾರ ಸಿದ್ದೇಶ್ವರ ಹುಟ್ಟಿದ. ಹೌದ್ರಿಪ್ಪ. ಇಲ್ಲಿ ಒಂದು ಮಾತು ಹೇಳ್ತಾರೆ ಇವ್ರದ್ದು ಹೆಂಗದ ಅಂತ ಕೇಳಿದ್ರ ಒಮ್ಮೆ ಆ ಕಡೆ ಹೋಗಿ ಒಮ್ಮೆ ಈ ಕಡೆ ಬರ್ತದ. ಸಿದ್ಧಟ್ಟಿಗೆ ಮಾತು ಕೇಳ್ರಿ. ಇಲ್ಲಿ ಮಲಕಾರ ಸಿದ್ಧನ ಮಾತಾಡ್ಬೇಕಾಗಿತ್ತಂದ್ರ ಅಲ್ಲಿ ಅಮೋಘ ಸಿದ್ದೇಶ್ವರ 7 ಯುಗಾಂತರ ಗುರು ಸೇವೆ ಮಾಡ್ಯಾನ. ಒಬ್ಬ ಗುರುವಿನ ಸೇವೆ ಮಾಡ್ಯಾನ ತಿಳ್ಕೊತ್ ಬರ್ತಾರ. ಹೌದು, ಹೌದ್ರಿಪ್ಪ. ಇನ್ನ ಕಲಿಯುಗದೊಳಗ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟರು. ಮಾದೇವನ ಅವತಾರ ಮಾಧುಲಿಂಗ, ವಿಷ್ಣುನ ಅವತಾರ ಹೌದ್. ಯಾರು? ಮಲಕಾರ ಸಿದ್ಧ. ವಿಷ್ಣುನ ಅವತಾರ ಮಗರಾಜ ಸಿದ್ಧ. ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಹೌದ್ರಿಪ್ಪ. ಹೌದು. 3 ಮಂದಿ ಹುಟ್ಟಿದ್ರು. 3 ಮಂದಿ ಕೈಲಾಸದೊಳಗ ವಸ್ತುಗಳನ್ನು ಕೊಟ್ಟಾರ. ಭೂಲೋಕದೊಳಗ ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವ್. ನಿನ್ನಗ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬರ್ತೀವ್. ನೀ ಮಾಡಿರ್ತಕ್ಕಂಥದ್ದು ನಮಗ ಉಪಕಾರ ಬಹಳ ಹೆಚ್ಚಾಗ್ಯದ. ಅದಕ್ಕೆ ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವೋ. 3 ಮಂದಿ 3 ವಸ್ತು ಕೊಟ್ಟಾರ. ಒಬ್ರು ಕಂಬಳಿ ಕೊಟ್ರು, ಒಬ್ರು ಬೆತ್ತ ಕೊಟ್ರು, ಒಬ್ರು ಜಾಡಿ ಕೊಟ್ರು. ಹೌದ್ರಿಪ್ಪ. ಜಾಡಿ, ಭಂಡಾರ ಚೀಲ, ಬೆತ್ತ. 3 ಮಂದಿ 3 ವಸ್ತು ಕೊಟ್ರು. ಅವಾಗ ಯಾರು? ಡೋಣಸ್ ಮಾಸಿದ್ದಪ್ಪ ಏನು ಒಯ್ದ? ಕಂಬಳಿ ಒಯ್ದ. ಭಂಡಾರ ಚೀಲ ಒಯ್ದ. ತೇರವಾಡದ ಮಂಗರಾಯ ಕಂಬಳಿ ಒಯ್ದ. ಹೌದ್ರಿಪ್ಪ. ನಾ ಹೇಳ್ದಂಗ ಬರೀ ಹೌದಾನ? ನಾ ಹೇಳ್ದಂಗ ಬರೀ ಹೌದಾ? ಹೌದ್. ಡೋಣಸ್ ಮಾಸಿದ್ದಪ್ಪ ಪ್ರಸಾದ ಗಂಟು ಒಯ್ದ. ಹೌದ್ರಿಪ್ಪ. ಹೌದು. ತೇರವಾಡದ ಮಂಗರ ಏನು ಒಯ್ದಾನ್ರಿಪ್ಪ? ಕಂಬಳಿ ಒಯ್ದ. ಕರ್ಣಿ ಮಲಕಾರ ಸಿದ್ದೇಶ್ವರ ಬೆತ್ತ ತಂದ. ಹೌದು. ಈಗ ನಾವು 3 ಮಂದಿ ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ನಮ್ಮನ್ನ ಗುರುತ ಹಿಡಿದು ನಮ್ಮ ವಸ್ತು ಕೊಡ್ಬೇಕಂತ ಕೈಲಾಸದಾಗ ಮಾತಾಗ್ಯದ. ಕೈಲಾಸದೊಳಗೆ ಏಕಕಾಲಕ್ಕೆ ಒಬ್ಬ ಗುರುವಿನ ಸೇವಾ ಅಮೋಘ ಸಿದ್ದೇಶ್ವರ ಎಷ್ಟೋ ಅವತಾರ ತಾಳಿಲಿ 1 ಗುರುವಿನ ಸೇವಾ ಮಾಡ್ಕೊತ ಬಂದಾನ. ಯಾರ್ದು? ಮಾದೇವಂದ. ಇನ್ನ ವಿಷ್ಣುಂದ ಮತ್ತು ಬ್ರಹ್ಮಂದ ಸೇವಾ ಯಾವಾಗ ಮಾಡಿದ? ಇವ್ರ ಅವಾಗ ಮಕ್ಕಳಾಗಿ ಹುಟ್ಟಿ ಬರ್ಬೇಕಾಗಿತ್ತಂದ್ರ ಅವ್ರ ಸೇವಾ ಯಾವಾಗ ಮಾಡಿದ್ದ? ಇವ್ರದ್ದು ಬಾರ ಅವನ ಮ್ಯಾಗ ಹೆಚ್ಚಾಗಿತ್ತಂದ್ರ ಇವ್ರು ಒಂದೊಂದು ವಸ್ತು ಅವಾಗ ಕೊಡ್ಬೇಕಾಗಿತ್ತಂದ್ರ 7 ಯುಗಾಂತರ ಒಬ್ಬ ಗುರುವಿನ ಸೇವಾ ಮಾಡ್ಕೊತ ಬಂದಿದಾನಂತ ಎಲ್ಲಾರು ಹೇಳ್ಕೊತ ಬಂದಾರ. ನಾವು ಕೇಳ್ಕೊತ ಬಂದಿದ್ದೇವು. ಹೌದಿಲ್ಲ? ಹೌದ್ರಿಪ್ಪ. ಇನ್ನ ಬ್ರಹ್ಮಂದ ಮತ್ತು ವಿಷ್ಣುಂದ ಯಾವಾಗ ಸೇವಾ ಮಾಡಿದ? ಸೇವಾ ಅವರಿಗೆ ವಾಜ್ಯ ಆದ ಬಳಕ ಅವರ ಕುಡಾಕ ನಿಂದಿರ್ಬೇಕಾದ್ರೆ ಎಲ್ಲಿ ಮಾಡಿದ? ಹೇಳ್ತಾರ್ರಿಪ್ಪ. ಇದನ್ನು ಮಾಡಿದ ಬಳಕ ಇನ್ನ ಅಮೋಘ ಸಿದ್ಧಗ ಮುಂದೆ ಮಕ್ಕಳು ಹುಟ್ಟಿದಾರ 4 ಮಂದಿ ಹುಟ್ಟ್ಯಾರ. ಇವರು ಉದುರದಾಗ ಯಾರ ಪದ್ಮಾವತಿ ಉದುರದಾಗ ಮಕ್ಕಳು ಹುಟ್ಟಿ ಬರ್ಬೇಕಾಗಿತ್ತು. ಅವರೇ ಪಂಚಾಳ ಬಡಿಗೇರ ಸಮಾಜದವರು. ಹೌದ್ರಿಪ್ಪ. ಯಾರು? ಕರ್ಣಿ ಮಲಕಾರ ಸಿದ್ಧನ ತಂದೆ ತಾಯಿ ಪಂಚಾಳ ಬಡಿಗೇರ ಸಮಾಜದವರು. ಅಂತ ಪಂಚಾಳ ಬಡಿಗೇರ ಮನೆತನದೊಳಗೆ ಹುಟ್ಟಬೇಕಾಗಿತ್ತಂದ್ರ ಆ ಪಂಚಾಳ ಬಡಿಗಾರದ ಹಿಂದಿಂದು ಮತ್ತು ಮಲಕಾರ ಸಿದ್ಧಂದ ಹಿಂದಿಂದು ಏನು ಒಂದು ಸಂಬಂಧ ಹಚ್ಚಕೊಂಡ ಅವರ ಮನೆತನದೊಳಗ ಅವ ಹುಟ್ಟಬೇಕಾಯ್ತು. ಹಿಂಗ ಸಿದ್ಧಾಟಿಗೆ ಅಲ್ಲಿ ಈಗ ನೋಡ, ಅಲ್ಲಿ ಬಡಿಗೇರ ಮನೆತನದಾಗ ಹುಟ್ಟಿದಾನ. ಇಲ್ಲಿ ಒಡೆಯರ ಒಳಗ ಒಡೆಯ ಆಗಿ ಕರೆದ ಕರ್ಣಿ ಮಲಕಾರ ಸಿದ್ದೇಶ್ವರ ಒಡೆಯಾಗಿ ಉಳ್ಕೊಂಡಾನ. ಇಲ್ಲಿ ಒಡೆಯ 3 ಏಡಿನ ಜಾಡಿಯನ್ನು ಹೊತ್ತಿರತಕ್ಕಂತ ಒಡೆಯ ಅಲ್ಲಿ ಬಡಿಗೇರ ಮನೆತನದೊಳಗ ಹುಟ್ಟಬೇಕಾದ್ರೆ ಕಾರಣ ಏನ್ ಕಾರಣ? ಏನ್ ಸಂಬಂಧ ಇತ್ತು? ಹಿಂದಿಂದ ಇದಕ್ಕೊಂದು ಏನ ಋಣಾನು ಬಂದೈತಿ ಅನ್ನುವಂತಾದ ನಮ್ಮ ಒಳ್ಳೆ ಅನುಭವಿಗಳದಾರ. ಹೇಳ್ತಾರ. ಸಾಕಷ್ಟು ಕಲಿತಿರ್ತಕ್ಕಂಥವ್ರು, ಬಹಳ ಓದ್ಕೊಂಡಾರ. ಹೌದು. ಅದಕ್ಕ ಅವ್ರ ತಿಳ್ಕೊಂಡಿರ್ತಕ್ಕಂಥವ್ರ ಅನುಭವಿ ಗುರುಜಿಗಳದಾರ. ವೇದಿಕೆ ಮೇಲೆ ಮಾತಾಡ್ತಾರಪ್ಪ ಅಂತಂದ್ರ ವಯಸ್ಸು ನೋಡಿ ಸಣ್ಣವ್ರ ಅನ್ನಕ್ ಬರಂಗಿಲ್ಲ, ವಯಸ್ಸು ನೋಡಿ ದೊಡ್ಡವ್ರ ಅನ್ನಕ್ ಬರಂಗಿಲ್ಲ. ಒಂದ್ ಮಾತು ಹೇಳ್ತೀನಿ, ತಾವ್ ಯಾರು ತಪ್ಪು ತಿಳ್ಕೊಬಾರ್ದು. ಏನಿಪ್ಪ ಅದ ಮಾತ? ಈ ಸಿದ್ಧಾಟಿಗೆ ಒಳಗೆ ಯಾರ ಸಿದ್ಧಾಟಿಗೆಯನ್ನ ಸತ್ಯ ಸಿದ್ಧರದ ಹಿಂದಕ್ಕಿನ ಹಿಡಿದು ಮಾಡ್ಕೋತ್ ಬಂದಾರ ಅವ್ರಿಗೆ ಇಷ್ಟ ಅನುಭವ ಇರ್ತದ್ರಿಪ್ಪ. ಇರ್ತದ. ಆ
ಏನೋ ಬಿಡಪ್ಪ ಅವ್ರು ಮಾಡಾಕತ್ತಾರ ಮಾಡ್ಲತ್ತ ಮನ್ಯಾಗ 4 ಮಂದಿ ಇದ್ರಂದ್ರ ಒಬ್ಬ ಹಾ ಇಂತ ಒಂದು ಸಿದ್ಧಾಟಿಗೊಳಗ ಹಾಡೋದು ಬಾರ್ಸಾಡೋದು ಹಿಂಗೇನ ಮಾಡ್ತಿರ್ತಾನ. ಮಾಡ್ತಿರ್ತಾರ್ರಿ ಎಲ್ಲಾರು ಅದನ್ನ ಮಾಡೋದು ಬೇಡತ್ 3 ಮಂದಿ ತಮ್ಮ ಬದುಕ ಬಾಳೆ ಕುರಿ ಮರಿ ದನ ಕರ ಹೊಲದೊಳಗ ಹಿಂಗ ಮಾಡ್ತಿರ್ತಾರ. ಹೌದ್ರಿಪ್ಪ. ಇದ್ರೊಳಗೆ ಏನ್ ಕಾಲ ಕಳಿತಾನ ಅವನಿಗೆ ಅಷ್ಟು ಗೊತ್ತಾಗ್ತದ, ಹಾ ಹಾ ಇನ್ನುಳದವ್ರಿಗೆ ಅರ್ಥ ಆಗಂಗಿಲ್ಲ. ಅರ್ಥ ಆಗಂಗಿಲ್ರಿಪ್ಪ. ಹಂಗ ಅವರು ವಯಸ್ಸಿನೊಳಗ ದೊಡ್ಡವ್ರು ಇರ್ತಾರ ಕರಿ, ನನಗ್ ಗೊತ್ತಾಗಿಲ್ಲಪ್ಪ ನಮ್ ತಮ್ಮ ಬೇಡ ನಮ್ಮ ಅಣ್ಣ ಇದ್ರೊಳಗ ಮಾಡ್ಕೊತ ಹೋಗ್ಯಾರ ಅವನ ಕೇಳೋಗತ್ತ, ಅವ್ರಿಗೆ ಗೊತ್ತ ಅವ್ರನ್ನೇ ಕೇಳೋಗಂತಾರಿಪ್ಪ. ಹೌದು. ಅದಕ್ಕೆ ಅಂತ ಕೇಳಿದ್ರ ವಯಸ್ಸು ನೋಡಿ, ವಯಸ್ಸಿನಾಗ ನಿನ್ ತಮ್ಮನಕ್ಕಿಂತ ದೊಡ್ಡವದಿಲ್ಲ ನೀ, ಹಾ ನಿಮ್ ತಮ್ಮ ಎಲ್ಲ ಹೇಳ್ತಾನ, ನೀ ಹೇಳಂದ್ರ ಪಾಪ ಅವ್ರು ಹೋಗಿರಂಗಿಲ್ಲ, ಓದಿರಂಗಿಲ್ಲ, ಅದ್ರದ್ದು ವಿಷಯ ಗೊತ್ತಿರಂಗಿಲ್ಲ, ಹೌದ್ರಿಪ್ಪ. ಹೇಳಕ್ ಬರಂಗಿಲ್ಲ. ಅದಕ್ಕೆ ವಯಸ್ಸು ನೋಡಿ ಸಣ್ಣವ್ರ ಅನ್ನಕ್ ಬರಂಗಿಲ್ಲ, ವಯಸ್ಸು ನೋಡಿ ದೊಡ್ಡವ್ರ ಅನ್ನಕ್ ಬರಂಗಿಲ್ಲ, ಅನ್ನಕ್ ಬರಂಗಿಲ್ಲ. ಹೌದ್ರಿಪ್ಪ. ವಯಸ್ಸು ಸಾಣದ ಇರ್ಬೋದು ಕರೀತಮ್ಮ, ಬುದ್ಧಿ ಬಹಳ ದೊಡ್ಡದದ. ಹೌದು. ಇವ ಅಂಶದ ಮುತ್ಯನ ಮಠಮನಿ ಒಳಗೆ ಎಲ್ಲ ಹಿರಿಯರಾಗಿರತಕ್ಕಂಥವ್ರು ಈ ಸಿದ್ಧಾಟಿಗೆನ್ನ ಹೇಳ್ಕೊತ ಬರುವಂತದೊಂದು ಪರಂಪರೆ ಐತಿ. ಹೌದ್ರಿಪ್ಪ. ಅದಕ್ಕೆ ಇದ್ರೊಳಗ ತಾವ ಬಹಳ ಒಂದು ಅಚ್ಚುಕಟ್ಟುವಾಗಿ ಹೇಳಿ ಎಲ್ಲರಿಗೂ ಇದು ಏನ ಅಡಕೇಶ್ವರಂದ ಈ ಬ್ರಹ್ಮ ವಿಷ್ಣುಂದ ಯಾವಾಗ ಶಿವ ಮಾಡಿದ ಹಾ ಅವ್ರದ್ದು ಬಾರ ಅವಾಗ ಯಾವಾಗ ಇವನ ಬಾರ ಅವ್ರ ಮ್ಯಾಗ ಹೆಚ್ಚಾಯ್ತು. ಹೌದ್ ಅನಂತದ ತಾವೆಲ್ಲರೂ ಸವಿಸ್ತರವಾಗಿ ಮಾತಾಡ್ಕೊತ ಬರ್ತಾರ್ರಿಪ್ಪ. ಮಂದಿಗೆಲ್ಲ ತಿಳಿಯೋಂಗಿ ಹೇಳ್ತಾರ. ಇನ್ನ ಆ ಮುತ್ತಿನ ಪಲ್ಲಕ್ಕಿ ಕೈಲಾಸದಿಂದ ಅಂಶದ ಮುತ್ಯ ತಗೊಂಡು ಬಂದಾನ ಅಂತ ಹೇಳಿರಿ. ಹಾ ಆ ಏಕದಮ್ಕೆ ಮುಮ್ಮೆಟ್ಟು ಗುಡ್ಡಕ್ ಬಂದಿಲ್ಲ ಅವರು. ಹಾ ಗಂಧಲಗಿರಿ, ಮಂದಲಗಿರಿ, ದುರ್ಣಗಿರಿ, ರತ್ನಗಿರಿ, ಹೌದ್ ಎಲ್ಲಿ ಶ್ರೀಶೈಲಗಿರಿ, ಹೌದ್ ಹಿಂಗ ಎಲ್ಲಾ ಸಂಚಾರ ಮಾಡ್ಕೋತ ತಿರುಗಿ ಕೊನೆಯದಾಗಿ ಮುಮ್ಮೆಟ್ಟು ಗುಡ್ಡಕ್ ಬಂದಾರ. ಹೌದ್ರಿಪ್ಪ. ಇಷ್ಟೆಲ್ಲ ತಿರುಗಾಡಂತ ಸಂದರ್ಭದೊಳಗ ಆ ಪಲ್ಲಕ್ಕಿ ಆ ತಂದಿರತಕ್ಕಂತ ಸಾಹಿತ್ಯ ಹಿಂಬಾಲ ತಗೊಂಡು ತಿರುಗಾಡ್ತಿದ್ರು. ಹೌದ್ ಏನ್ ಎಲ್ಲರ ಇಟ್ಟಿದ್ರು ಅದ್ ಬೇಕಲ್ಲ, ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದನ್ನ ಕೇಳಿ ತಿಳ್ಕೊಳಕತ್ತೇವ್ರಿಪ್ಪ. ಹೌದು ಹೌದು. ಯಾಕಂತ ಕೇಳಿದ್ರೆ ನೀವು ಅನುಭವಿಗಳದಿರಿ, ನಾವು ಅಡ್ನಾಡಿಗಳದೀವ. ಅಡ್ನಾಡಿಗಳು ಏನ್ ಮಾಡಾಕತ್ತಿದೀವ ಅಂದ್ರ ಏನ್ ಮಾಡಾಕತ್ತೇವ್ರಿಪ್ಪ, ನೀವು ನಮಗ ಒತ್ತಿ 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 ತಿಳಿ ಹೇಳಾಕತ್ತಿದಿರಿ ಖರೆ ನಮಗ್ ತಿಳ್ಕೊ ಶಕ್ತಿ ಇಲ್ಲ ಆಗೈತಿ. ಏನ್ ಮಾಡಾಕ್ ಬರಂಗಿಲ್ಲ, ಏನ್ ಮಾಡಾಕ್ ಬರಂಗಿಲ್ರಿಪ್ಪ. ಅದಕ್ಕೆ ಯಾಕಂತ ಕೇಳಿದ್ರೆ ಒಳ್ಳೆ ಒಂದ ಮುತ್ತ ಉದುರಿದಂತೆ ಮಾತುಗಳನ್ನ ಮಾತಾಡಿ ಎಲ್ಲರಿಗೆ ಮನರಂಜನೆ ಸಿದ್ಧಾಟಿಗೆ ಒಳಗ ಬಹಳ ಒಂದು ಅಮೃತದ ಊಟನ್ನ ನಮ್ಮ ಮಾಯನ್ನ ಮಾಡಿಸ್ತಾನಂತ ಹೇಳುತ್ತಾ ಹಿರಿಯರಾಗಿರತಕ್ಕಂಥವ್ರು ಈ ಜಗತ್ತದೊಳಗ ನಾ ಅನ್ನೋದ ಶ್ರೇಷ್ಠ, ನೀ ಅನ್ನೋದ ಶ್ರೇಷ್ಠ. ಇವು ಶ್ರೇಷ್ಠ ಆಗಂಗಿಲ್ರಿ. ಗುರುಜಿ ಅವರ ವಿಷಯ ಇಟ್ಟಿರ್ಕರೆ ನಾ ಮತ್ತು ನೀ ಇದು ಒಂದನ್ನ ಹೇಳಕ್ ಹೋದ್ರ ಒಂದಕ್ಕೆ ಒಂದ್ ಹೆಂಗತ್ತ ಕೇಳಿದ್ರ ಅದನ್ನ ಬಿಟ್ಟು ಅದ ಇಲ್ಲ, ಅದನ್ನ ಬಿಟ್ಟು ಅದ ಇಲ್ಲ. ಹೌದ್ರಿಪ್ಪ. ಅದ ಹೌದು. ಇಲ್ಲಿ ಮಾತಾಡಬೇಕಾಗ್ಯದ್ರಿಪ್ಪ. ಹೆಂಗ ನಾ ಅನ್ನೋದ್ರಿಂದ ಏನಾಯ್ತು ಮತ್ತ ನೀ ಅನ್ನೋದ್ರಿಂದ ಏನಾಯ್ತು. ಹೌದು. ಹೌದ್ರಿಪ್ಪ. ಈಗ ನೀನೇಪ್ಪ ಭಗವಂತ ನಮ್ಮನ್ನ ಕಾಯಿ ಅಂತ ಹೇಳಿಕಿರಿಂದ ಗುರುನಾಥನ ಪಾದಕ್ಕೆ ಬೇತೀನಿ, ನೀನೇ ಏನ್ ಮಾಡ್ತಿ ಅಂದಾಗ ಅವ ನಮ್ಮನ್ನ ಕಾಪಾಡಿದ. ಹೌದ್ರಿಪ್ಪ. ಇದು ಒಂದು ಮಾತು ಹಿಂಗ ನೀ ಅನ್ನವ್ರದು. ಹೌದು. ಇನ್ನ ನಾನು ಅವ್ರದ್ದು ಹೆಂಗ್ರಿಪ್ಪ. ಆಯ್ತಾಯ್ತ್ರಿ. ನಿಮಗೊಂದ್ ಮಾತು ಹೇಳ್ತೀನಿ. ಸಿದ್ಧಟಿಗೆ ಕೇಳಬೇಕನ್ನಂತದ್ ನಿಮ್ಮಲ್ಲಿ ಒಂದ್ ಮಾತು ಹೇಳ್ತೀನಿ ಅಣ್ಣ, ನಾ 2 ಮಾತನ್ನ ಮುಗಿಸ್ತೀನಿ, ಬಾಳ್ ಚಿಕಿತ್ಸಂಗಿಲ್ಲ, ನನಗ ಅರ್ಥ ಆಗ್ತೈತಿ. ಇದು ಕೇಳಬಾರ ಇಲ್ಲಪ್ಪ ಸಾಕ್ ಬಾಳ ಮಾತಾಡ್ತಾವ ಅಂದ್ರೆ ಬರೀ ನಾ 5 ನಿಮಿಷ ಮಾತಾಡಿ 10 ನಿಮಿಷನಾಗ ಹಾಡ ಮುಗಿಸಂದ್ರೂ ಮುಗಿಸ್ತೀನಿ. ಒಮ್ಮೆ ಮಾಯಕ್ಕೆ ಸಿಕ್ತಂದ್ರ 3 ತಾಸು ಬರೀ ಮಾತಾಡೋದನ್ನು ಮಾಡಿನ. 3 ತಾಸ ಯಾವಾಗ ಗೋಕಾಕ ತಾಲೂಕದ ಆಯ್ತ್ರಿ ಸರ್, ಬಾಳತ್ ಮಾತಾಡಂಗಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರ ಇನ್ನ ನಾನಾ ಮತ್ತು ನೀನ ವಿಷಯ ಇಟ್ರಿ ಇದು ಮಾತಾಡ್ಬೇಕಾರೆ ಬಾಳತ್ ಹೋಗ್ತೈತಿ. ಅದಕ್ಕ ಆ ಒಂದು ಕ್ಯಾಲಿಯನ್ನ ಹಾಡ್ಕೋತ ಅದ್ರೊಳಗನ ಹೇಳ್ಕೊತ ಹೋಗೋಣ ಅಂತ ಹೇಳಿ ಆ ಕ್ಯಾಲಿಯನ್ನ ಶುರು ಮಾಡುದು. ಹೌದ್ರಿಪ್ಪ.